ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಶೈಲಿ ಇಬ್ಬರು ಕೂಡ ರೆಡಿಯಾಗಿದ್ದೀವಿ. ಎಲ್ಲಿಗೆ ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಒಂದು ಗೋಲ್ಡ್ ಶಾಪ್ ಕರ್ಕೊಂಡು ಹೋಗ್ತಿದ್ದೀನಿ. ಕುವರನ್ ಜ್ಯುವೆಲ್ರಿ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಶೈಲಿ ಇಬ್ಬರು ಕೂಡ ಅಲ್ಲಿ ಏನು ಎತ್ತ ಅಂತ ಕೂಡ ತೋರಿಸ್ತೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಶೈಲಿ ಕೂಡ ರೆಡಿಯಾಗಿದ್ದಾಳೆ, ತೋರಿಸ್ತೀನಿ. ಹೇಗಿದೆ ನನ್ನ ಡ್ರೆಸ್? ಚೆನ್ನಾಗಿದೆಯಾ? ಹೋಗು ಕಾಣಿಸ್ತಾನೆ ಇಲ್ಲ. ಫುಲ್ ಅಜ್ಜಿ ಡ್ರೆಸ್, ಪ್ಲಾಜೋ ಪ್ಯಾಂಟ್ ಲೂಸ್ ಆಗಿದೆ, ಫ್ರೀ ಇದೆ. ದುಪ್ಪಟ್ಟಲ್ಲಿ ಇದೆ, ಪ್ಯಾಂಟ್ ಕಲರ್ ವೈಟ್ ದುಪ್ಪಟ್ಟ ತಗೊಂಡಿದ್ದೀನಿ. ಮತ್ತು ಅಲ್ಲಿ ಜ್ಯುವೆಲ್ರಿ ಶಾಪಲ್ಲಿ ಒಂದು ಕರೆದಿದ್ದಾರೆ, ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಮತ್ತು ಅಲ್ಲಿ ನಾವು ವೀಡಿಯೋ ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ವಾ, ಅಲ್ಲಿ ತುಂಬ ಜನ ಕೇಳ್ತಾರೆ ಅದು ನಿಜ ಗೋಲ್ಡ್ ಕೊಡ್ತಾರಾ ಅಥವಾ ಹಾಕೊಂಡೆಲ್ಲ ನೋಡ್ಬೋದಂತ. ಅದೆಲ್ಲ ಏನಿಲ್ಲ, ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಪರ್ಫೆಕ್ಟಾಗಿ ಇರ್ತಾರೆ. ಮತ್ತು ನಾವು ಯಾವುದೇ ಗೋಲ್ಡು ಅಂದರೆ ಲಾಂಗ್ ಸರ ಆಗ್ಬೋದು, ನೆಕ್ಲೆಸ್ ಆಗ್ಬೋದು, ಸೊಟ್ಟು ಡಾಬ್ ಆಗ್ಬೋದು, ಬ್ರ್ಯಾಸ್ಲೆಟ್, ಬಳೆ, ಮತ್ತು ಗೋಲ್ಡ್ ಜೊತೆ ಡೈಮಂಡ್ ಕೂಡ ಇರುತ್ತೆ ನೋಡಿ. ಆ ಡೈಮಂಡ್ ನೆಕ್ಲೆಸ್ಸು, ಹಾರ, ಓಲೆ ಪ್ರತಿಯೊಂದು ಕೂಡ ಅಲ್ಲಿ ಯಾರು ಪ್ರಮೋಷನ್ಗೆ ಹೋಗ್ತಾರೆ ಅವ್ರಿಗೆ ಎಲ್ಲ ಅವರು ತಗೊಂಡು ಅವರೇ ವೇರ್ ಮಾಡ್ಬೋದು. ಅವರೆಲ್ಲ ಎಲ್ಲೆಲ್ಲಿ ಗೋಲ್ಡ್ ಇಟ್ಟಿದ್ದಾರೆ ಅಲ್ಲೆಲ್ಲ ಹೋಗಿ ಅದನ್ನು ತಗೊಂಡು ಮತ್ತು ಅದೆಲ್ಲ ವೀಡಿಯೋ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಆ ಥರ ವೀಡಿಯೋ ಮಾಡಿದ್ರೆ ತಾನೇ ಹೊರಗಡೆ ಅವ್ರಿಗೂ ಕೂಡ ಗೊತ್ತಾಗೋದು. ಕುವರನ್ ಜ್ಯುವೆಲ್ರಿ ಅಂತ ಹೇಳ್ಬಿಟ್ಟು ಅದು ಹೊಸ್ದಾಗಿ ಶಾಪ್ ಓಪನ್ ಆಗಿ, ನಾವು ಮೊದಲು ಆವಾಗಲೇ ಒಂದು ಸರಿ ಪ್ರಮೋಷನ್ ಮಾಡಿದ್ವಿ ಶೈಲು. ಮತ್ತು ಅದು ಹೊಸ್ದಾಗಿ ಓಪನ್ ಆಗಿ ಇನ್ನೇನೊಂದು ಆಗಿರ್ಬೋದು 5-6 ತಿಂಗಳು ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಅಂತ ಹೇಳಿದರು. ಹಾಗೆಯೇ ಒಂದು ವೀಡಿಯೋ ಮಾಡ್ಕೊಡಿ ಅಂತ ಕೂಡ ಕೇಳಿದ್ರು. ಹಾಗಾಗಿ ನಾನು ಶೈಲಿ ಇಬ್ಬರು ಹೋಗ್ತಾ ಇದ್ದೀವಿ. ಈ ಶೈಲಿ ಕೂಡ ರೆಡಿ ಆಗಿದ್ದಾಳೆ. ಹೇಗೆ ಕಾಣಿಸ್ತಾ ಇದ್ದಾಳೆ? ಸೇಮ್ ದಸರಾ ಬೊಂಬೆ. ದಸರಾಗೆ ಶೂಟ್ ಮಾಡ್ತಿದ್ದೀವಲ್ಲ, ದಸರಾಗೋಸ್ಕರನೇ ಶೂಟ್ ಮಾಡ್ತಾ ಇರೋದಲ್ವಾ, ಹಾಗಾಗಿ ಶೈಲಿ ಥರ ರೆಡಿ ಆಗಿದ್ದಾಳೆ. ತುಂಬ ಚೆನ್ನಾಗಿದೆ ಶೈಲಿ ಡ್ರೆಸ್ ಅಂತೂ. ಅಂದರೆ ವೇರ್ ಮಾಡ್ತಾ ಇರಲಿಲ್ಲ, ಒಂದು ಸರಿ ಅವ್ರಿಗೂ ಸಿಂಪಲಾಗಿ ವೇರ್ ಮಾಡಿದ್ದಾನೆ ಇತ್ತಲ್ವಾ, ಇಟ್ಟಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಿಂಗಿದೆ ಇದನ್ನ ಎಸ್ ಹೇರ್ ಸ್ಟೈಲ್ ಆಗಿದೆ ಶೈಲಿದು. ಚೆನ್ನಾಗಿರೋದು ಅದು ನಾನೇ ಹೇರ್ ಸ್ಟೈಲ್ ಮಾಡಿಕೊಡ್ತಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿದ್ದಾಳೆ. ಬೊಂಬೆ ಥರ ಶೈಲಿ, ಬೊಂಬೆ, ನನ್ನ ಮುದ್ದು ಬೊಂಬೆ. ಸೊ ಹೋಗೋಣ ಇವಾಗ. ಕಾಣಿಸ್ತಲ್ಲ ಇಲ್ಲ? ಫ್ರೀ ಮಾಡಲಿಲ್ಲ ಸ್ವಲ್ಪ? ಇಲ್ಲ ಟೈಟ್ ಆಗಿರೋದು. ಇಲ್ಲ ಇಲ್ಲ ಮ್ಯಾಮ್, ಸಾಕು. ತುಂಬ ಟೈಟ್ ಆದರೆ ಬಿಚ್ಕೊಂಡು ಹೋಗ್ಬಿಡುತ್ತೆ ಕೆಳಗಡೆ. ಚೆನ್ನಾಗಿದೆ ಸೊಂಟದ ಪಟ್ಟಿ. ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಅಷ್ಟೇ. ಇದೆ ಪುಟಾಣಿಗಿದೆ. ಚೆನ್ನಾಗಿದೆ ಅದೊಂಥರ ಡಿಸೈನ್. ಎಸ್ ಹೋಗೋಣ. ಓಕೆ ಬನ್ನಿ ಇವಾಗ ಹೊರಡೋಣ. ಎಸ್ ಇವಾಗ ಶೈಲಿಗೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಹಾಗಾಗಿ ಶೈಲಿಗೆ ವೀಡಿಯೋ ಮಾಡಿಕೊಡ್ಬೇಕಂತೆ. ಸ್ವಲ್ಪ ರೀಲ್ಸ್ಗೆ ವೀಡಿಯೋ ಮಾಡ್ಕೊಬಿಡ್ಲಿ. ಚೆನ್ನಾಗಿ ಒಳ್ಳೆ ಡ್ರೆಸ್ ಮಾಡ್ಕೊಂಡಿದ್ದಾಳೆ ಅಲ್ವಾ, ಹಾಗಾಗಿ ರೀಲ್ಸ್ ಮಾಡ್ಕೊಳ್ತಾಳಂತೆ, ಮಾಡ್ಕೊಳ್ಳಿ. ರೆಡಿನಪ್ಪ? ಎಸ್ ಇವಾಗ ನಾವು ಕುವರನ್ ಜ್ಯುವೆಲ್ರಿ ಬಂದ್ವಿ ನೋಡಿ, ತೋರಿಸ್ತೀನಿ. ಇದು ನಮ್ಮ ಮೈಸೂರು ಸಬಾರಿಂದ ಮುಂದೆ ಇರೋದು. ಇದಿರೋದು ಬಂದು ಸಬರ್ ಬಸ್ ಸ್ಟ್ಯಾಂಡ್ ಮುಂದೆ ಇರೋದು ದೊಡ್ಡ ಶಾಪ್. ತುಂಬಾ ಚೆನ್ನಾಗಿದೆ. ಹಾಗೇನೆ ಗೋಲ್ಡ್ ಕೂಡ ಒಳಗಡೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಬ್ಯಾಗು ಹೇಗಿದೆ ಏನು ಅಂತ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ಪ್ರತಿಯೊಂದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಗೋಲ್ಡ್, ನನಗಂತೂ ತುಂಬ ಇಷ್ಟ ಆಯಿತು. ಶೈಲು ಕೂಡ ಸ್ವಲ್ಪ ಗೋಲ್ಡ್ ಮಾಡಿಸ್ಕೋಬೇಕು ಅಂತ ಇದ್ಲು. ಖಂಡಿತ ಅದು ಮಾಡಿಸ್ಬೇಕು, ಇಲ್ಲೇ ಬಂದು ಮಾಡಿಸ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡ್ವಿ ನಾವು. ಒಳಗಡೆ ಹೋದ್ವಿ. ಹೋದ ತಕ್ಷಣ ಅಲ್ಲಿ ಶೈಲು ಕೈಲಿ ಸೈನ್ ಮಾಡಿಸ್ಕೋತಾರೆ, ಯಾಕೆಂದರೆ ಅಲ್ಲಿ ಪ್ರಮೋಷನ್ ಬಂದಿರೋದಲ್ವ, ಹಾಗಾಗಿ ಜ್ಯುವೆಲ್ರಿ ಪ್ರತಿಯೊಂದು ಕೂಡ ಅವ್ರ ಹ್ಯಾಂಡ್ ಓವರಲ್ಲಿ ಕೊಡ್ತಾರೆ. ಹಾಗಾಗಿ ಅಲ್ಲಿ ಹೋದ ತಕ್ಷಣ ಒಂದು ಸೈನ್ ಮಾಡಿಸ್ಕೋತಾರೆ. ಶೈಲು, ಸುನಿಲ್ಲು ಮತ್ತು ಫೋನ್ ನಂಬರು ಎಲ್ಲರೂ ಕೂಡ ಹಾಕ್ಸ್ಕೊಂಡು ಸೈನ್ ಮಾಡಿಸ್ಕೊಂಡ್ರು. ಅದು ಎಲ್ಲೇ ಜ್ಯುವೆಲ್ರಿ ಶಾಪ್ಗೆ ಪ್ರಮೋಷನ್ಗೆ ಹೋದಾಗಾದರೂ ಅಷ್ಟೇ. ಅಂದರೆ ಅಲ್ಲಿ ಇನ್ನೂ ಪ್ರಮೋಷನ್ ಬರೋರು ಬರಬೇಕಿತ್ತು. ಹಾಗೆ ಒಂದು ಮೀಟಿಂಗ್ ಕೂಡ ಸಣ್ಣದಾಗಿ ನಡೀತಾ ಇರುತ್ತೆ, ಮಾಮೂಲಿ ಅಲ್ವಾ. ಅಲ್ಲಿ ಜ್ಯುವೆಲ್ರಿ ಶಾಪ್ದು ಓನರ್ ಬಂದಿರ್ತಾರಲ್ಲ, ಅವಾಗ ಮೀಟಿಂಗ್ ನಡೀತಾ ಇರುತ್ತೆ. ಯಾವ ಥರ ಕಸ್ಟಮರ್ ಜೊತೆ ಯಾವ ಥರ ನಡ್ಕೋಬೇಕು, ಯಾವ ಥರ ಇರಬೇಕು ಅನ್ನೋದು ಪ್ರತಿಯೊಂದು ಕೂಡ ತಿಳಿಸ್ತಾರೆ. ಇಷ್ಟೊಂದು ದಪ್ಪ ಹಾಕಬೇಕು ಅನ್ನೋ ಆಸೆ ನಮ್ಮ ಮನೆಗೆ. ಅಯ್ಯೋ ಹಾಕಲ್ಲ ಯಾವಾಗಲೂ, ಫಂಕ್ಷನ್ಸ್ಗೆ ಎಲ್ಲ ಅದು ಈ ಥರ ಚೆಂದ ಇರುತ್ತೆ ಪುಟ್ಟ ಮಂಗಲ ಟೈಮ್ಸ್. ಬಿಟ್ಬಿಡು. ಹಾಂ
ಇಷ್ಟು ಸಿಂಪಲ್ ಸಾಕಮ್ಮ ನಿಂಗೆ. ಇದೆಷ್ಟಿದೆ ಹೇಳು? ಹ್ಞೂ ಅಲ್ಲಿ ಚೆನ್ನಾಗಿದೆ ಡಿಸೈನು. ಶೈಲಮಂಗಲ ಚಾನೆಲ್ಲ ನೋಡ್ತಿದ್ಲಲ್ವ, ಯಾಕೆಂದ್ರೆ ಅವಳು ಸ್ವಲ್ಪ ದಪ್ಪದು ಒಂದೇ ಎಳೆಯಲ್ಲಿ ಮಾಡಿಸ್ಕೋಬೇಕು ಅಂತ ನೋಡ್ತಾ ಇದ್ಲು. ಸರಿ ಮಾಡಿಸ್ಕೊಳ್ಳೆ ಬಿಡಪ್ಪ, ಆ ಥರ ಡಿಸೈನ್ ಎಲ್ಲ ಏನಕ್ಕೆ ಮುಂದೆ ಇನ್ನೂ ಬರ್ತಾ ಇರುತ್ತೆ ಡಿಸೈನು. ಸುನೀಲ್ ಬಂದಮೇಲೆ ಸ್ವಲ್ಪ ಗೋಲ್ಡ್ ಮಾಡಿಸ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಅವ್ರು ಬಂದಮೇಲೆ ಒಟ್ಟಿಗೆ ಮಾಡಿಸೋಣ ಅಂತ ನಾವು ಸುಮ್ಮನಾದ್ವಿ. ಮತ್ತು ಇವಾಗ ಅವಳದು ಒಲೆ ಎಲ್ಲ ಚೈನ್ ಏನಿದೆ ಅದೆಲ್ಲ ಬಿಚ್ಕೊಟ್ಬಿಡ್ಬೇಕು. ಅವ್ರದ್ದು ಏನಿದೆ ಅದನ್ನು ಮಾತ್ರ ಹಾಕ್ತಾರೆ ಅಲ್ಲಿ, ಅಂದರೆ ನಾವು ಹಾಕ್ಕೊಳ್ಳೋದಿಲ್ಲ. ಅವರು ಅಂದರೆ ಯಾಕೆಂದರೆ ಸಣ್ಣ ಪುಟ್ಟ ಏನಾದರೂ ಹಿಂಗೆ ಹಾಕ್ಬೇಕಾರೆ ಒಂದು ತಿರುಪು ಬಿದ್ದೋಯ್ತು ಅಥವಾ ಏನಾದರೂ ಕಿತ್ತೋಯ್ತು ಇನ್ನೊಂದಾಯಿತು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಅವ್ರಿಗೇ ಹೇಳ್ಬಿಡ್ತೀವಿ ಹಾಕ್ಕೊಟ್ಬಿಡಿ ನೀವೇನೇ ಫುಲ್ಲು ಅಂತ. ಅವರೊಬ್ಬರು ಬಿಡ್ತಾರೆ ಸರ್ವಿಸ್ಗೆ ಅಂತಲೇ, ಅವ್ರನ್ನೇ ಎಲ್ಲ ಕೂಡ ನೋಡಿ ಇವರೇ ಹಾಕ್ಕೊಡ್ತಾರೆ. ಸುಮ್ಮನೆ ಯಾಕೆ ನಮ್ಮ ಕೈಯಿಂದ ಹಾಕಿ ಏನಾದರೂ ಹಾಳಾದರೆ ಕೆಳಗಡೆ ಬಿದ್ದರೆ ಸ್ವಲ್ಪ ಕೆಳಗಡೆ ಕೈ ಜಾರು ಬಿದ್ದರೂ ಕೂಡ ಒಂದು ಅದೆಲ್ಲ ನಮ್ಮ ತಲೆ ಮೇಲೆ ಇರುತ್ತಲ್ವ. ಹಂಗಾಗಿ ನಾನು ಹೇಳ್ಬಿಟ್ಟೆ ಇಲ್ಲ ಅಲ್ಲಿದ್ದವ್ರನ್ನೇ ಒಬ್ಬರು ಬಿಟ್ಬಿಡಿ ವರ್ಕರ್ನ ಹಾಕ್ಕೊಡ್ತಾರೆ ಎಲ್ಲ ಅಂತ ಹೇಳ್ಬಿಟ್ಟು ಅವರೇ ಹಾಕ್ಕೊಡ್ತಾಯಿದ್ದಾರೆ ಶೈಲಿಗೆಲ್ಲ ಮಾತಾಡಿಕೊಂಡು. ಇದು ಮ್ಯೂಸಿಕ್ ತುಂಬಾ ಬಂದುಬಿಡ್ತು, ಅಲ್ಲಿ ಸಾಂಗ್ ಹಾಕಿದ್ರು ದೇವ್ರ ಸಾಂಗು. ಹಾಗಾಗಿ ಮ್ಯೂಟ್ ಮಾಡಿ ಅಂತ ನಾನು ಏನು ಹೇಳಲಿಲ್ಲ. ಸರಿ ಮನೆಯಲ್ಲಿ ನಾನು ಹೋಗಿ ವಾಯ್ಸ್ ಕೊಟ್ಕೋಬೋದಲ್ವ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ. ನನಗನ್ನಿಸ್ತು ಶೈಲದೆಲ್ಲ ಲಾಂಗ್ ಹಾರ ಎಲ್ಲ ಅದೇ ಬೇರೆ ಥರ ಇದೆ ಅಲ್ವಾ, ಮಾಡಿಸ್ರೆ ಈ ಥರ ಮಾಡಿಸ್ಕೋಬೇಕು. ಮತ್ತು ಶೈಲಿಗೆ ಹೇಳ್ತಿದ್ದೆ ಈ ಥರ 2 ದೊಡ್ಡ ರಿಂಗ್ ಕೂಡ ಮಾಡಿಸ್ಕೊಬಿಡೆ. ನಾನು ಎಲ್ಲರೂ ಹೋಗೋತಕ್ಕೆ ಬರೋತಕ್ಕೆಲ್ಲ ಸ್ವಲ್ಪ ಆ ಥರ ಒಂದು ಲಾಂಗ್ ಹಾರ ಕಿವಿ ಸೆಟ್ ಎಲ್ಲ ಆ ಥರ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಬರ್ತಾ ಆ ಥರ ಮನೇಲಿರೋದು ಶೈಲಿ ಒಂದು ಸರಿನೂ ಕೂಡ ಹಾಕೊಳ್ಳಲ್ಲ ಅವಳು ಲಾಂಗ್ ಹಾರ ಎಲ್ಲ ಇದೆಯಲ್ಲ. ಹಾಗಾಗಿ ಈ ಥರನೂ ಮಾಡಿಸ್ಕೊಬಿಡು ಅಂತಂದೆ. ಡಾಬ್ ನೋಡಿ, ಈ ಥರ ಡಾಬ್ ಕೂಡ ಯಪ್ಪ ಎಷ್ಟಿದೆ ಗೊತ್ತಾ. ಮತ್ತು ಇದೆಲ್ಲ ಜಾಸ್ತಿ ತೂಕ ಕೂಡ ಇಲ್ಲ. ಬಳೆಗಳೆಲ್ಲ ಒಂದೊಂದು 22 ಗ್ರಾಮ್ ಈ ಥರ ಇದೆ ಒಂದೊಂದು ಸಿಂಗಲ್ ಬಳೆಗೆ. ಅದು 2 ಬಳೆ ಕೂಡ ಹಾಕಿದ್ರು. ಅವ್ರು ಇನ್ನೂ ಏನು ಬೇಕಾದರೂ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಸುಮ್ಮನೆ ಏನಕ್ಕೆ ಕೆಲವು ಜಾಸ್ತಿ ಎಲ್ಲ ಹಾಕ್ಕೊಳ್ತು ಹೋದ್ರು ಕೂಡ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಮತ್ತು ಇದು ಇಷ್ಟ ಆಯಿತು, ಅವ್ರು ಚಾಯ್ಸ್ ಮಾಡಿಸಿದ್ರು. ಎಷ್ಟು ಯಾವುದೋ ಒಂದು 5-6 ಥರ ಸೆಟ್ ಮಡಗಿದ್ರು. ನಾನು ಇದೇ ಚೆನ್ನಾಗಿ ಕಾಣುತ್ತೆ ಶೈಲಿಗೆ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕಿಸ್ದೆ. ಶೈಲು ಅಂತೂ ನೋಡಿ ಕೊನೆಯಲ್ಲಿ ಗೊತ್ತಾಗುತ್ತೆ ಹೆಂಗೆ ಕಾಣಿಸ್ತಿದ್ಲು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ಲು ಶೈಲು. ಮತ್ತು ಒಂದೊಂದು ಕಡೆ ಬೇರೆ ಎಲ್ಲ ಪ್ರಮೋಷನ್ ಮಾಡಿಸ್ಬೇಕಾದ್ರೆ ಟ್ಯಾಗ್ ಎಲ್ಲ ಹಾಗಾಗಿ ಇರುತ್ತೆ. ಇವರೆಲ್ಲ ಕೂಡ ತೆಗೆದುಬಿಟ್ಟು ನೀಟಾಗೆಲ್ಲ ರೆಡಿ ಮಾಡಿಕೊಟ್ರು. ಶೈಲಿ ಎಲ್ಲ ಹೇರ್ ಸ್ಟೈಲ್ ಮನೇಲೇ ಆಗಿತ್ತಲ್ವ, ಹಾಗಾಗಿ ಸೊಂಟದ ಪಟ್ಟಿ ಎಲ್ಲನೂ ಕೂಡ ಹಾಕ್ಕೊಡ್ತಾಯಿದ್ದಾರೆ ನೋಡಿ. ಓವರ್ ಅನ್ಕೋತಾರೆ ಇಲ್ಲ ಇವು ಗೋಲ್ಡೆಲ್ಲ ಕೊಡೋದಿಲ್ಲ ಅವ್ರ ಕೈಗೆ ಅಂತ. ಗೋಲ್ಡ್ ಕೊಡ್ದೆ ಇನ್ನು ಹೆಂಗೆ ಗೊತ್ತಾಗುತ್ತೆ ಅವ್ರ ಫಿನಿಶಿಂಗ್ ಹೇಗಿದೆ ಏನು ಅಂತ ಗೊತ್ತಾಗಬೇಕು, ಅವ್ರಿಗೆ ಗೋಲ್ಡೇ ಹಾಕಬೇಕಲ್ವ. ಹಾಗಾಗಿ ಅವ್ರು ಇನ್ನೂ ಏನು ಬೇಕಾದರೂ ಹಾಕ್ಕೊಳ್ಳಿ ಅಂತಂದರು. ಸಾಕು ಅಂತ ಹೇಳಿದ್ವಿ ನಾವು. ನಾನು ಕೂಡ ಅಂದರೆ ಒಳಗಡೆ ಹೋಗಿ ವೀಡಿಯೋ ಮಾಡಿಕೊಡ್ಬೇಕು ನೋಡಿ. ಈ ರೀತಿ ನಾವು ಒಳಗಡೆ ಎಲ್ಲ ಹೋಗಿ ಜ್ಯುವೆಲ್ರಿದೆಲ್ಲ ಇರುತ್ತಲ್ಲ, ಹಾಗೆ ಒಳಗಡೆ ನಿಂತ್ಕೊಂಡೆ ನಾವೆಲ್ಲ ವೀಡಿಯೋ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಮತ್ತು ಇಲ್ಲಿ ಕೂಡ ಡಿಸೈನು ಒಂದೊಂದು ಡಿಸೈನ್ ಇದೆ. ಬ್ಯಾಂಗಲ್ಸ್ ಬರೀ 5 ಗ್ರಾಮಿಂದನೂ ಕೂಡ ಇದೆ. ನಾವು ಎಷ್ಟು ಗಂಟ್ಲಾದರೂ ಮಾಡಿಸ್ಕೋಬೋದು. 5 ಗ್ರಾಮಿಂದ ಬ್ಯಾಂಗಲ್ಸಿಂದನೂ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲೊಬ್ಬರು ಕೂತಿದ್ದಾರೆ ಬೇರೆ ಯಾರೋ, ಅವರು ಕೂಡ ಇದು ಪ್ರಮೋಷನ್ ಬಂದಿರೋದೇ ಮಾಡಲೇ. ಅವ್ರದ್ದು ಏರು ತುಂಬ ದೊಡ್ಡದಿದೆ. ಇಲ್ಲಿ ನೋಡಿ ಬಳೆಗಳೆಲ್ಲ ಇದೆಯಲ್ಲ. ಮತ್ತು ಚಿಕ್ಕ ಮಕ್ಕಳುಗಳಿಗೂ ಸಹಿತವಾಗಲೂ ಕೂಡ ಇದೆ. ಯಾವುದು ಕೂಡ ಇಲ್ಲ ಅಂದರೆ ಇಲ್ಲಿ ಒಂದು ಗೋಲ್ಡ್ ಇದೆ ಒಂದಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಕೂಡ ಡಿಸೈನು ಆ ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲಿ ತುಂಬ ಕಾಸ್ಟ್ಲಿ ಅಂತ ಅನಿಸ್ಬೋದು, ಅಂದರೆ ಕಾಸ್ಟ್ಲಿ ಆಗ್ಬೋದು. ಅಲ್ಲೆಲ್ಲ ಶಾಪ್ ಇದೆ ಸಬರ ಸೈಡೆಲ್ಲ ತುಂಬಾ ದೊಡ್ಡ ಶಾಪಲ್ಲೆಲ್ಲ ತುಂಬ ಮಜೂರಿ ಆಗ್ಬೋದು, ಕೂಲಿ ಆಗ್ಬೋದು, ವೇಸ್ಟೇಜ್ ಎಲ್ಲ ತುಂಬಾ ಜಾಸ್ತಿ ತಗೊಳ್ಳೋದು. ಆ ಥರ ಏನಿಲ್ಲ. ನಾವು ಬೇರೆ ಕಡೆ ಎಲ್ಲ ವಿಚಾರಿಸ್ಬಿಟ್ಟೆ ಇಲ್ಲಿ ಬಂದು ಮಾಡಿಸ್ಕೋಬೋದು. ಯಾಕೆಂದರೆ ಅವ್ರು ಹೇಳಿದ ರೀತಿ ಹಂಗಿತ್ತು. ನನಗೂ ಖುಷಿ ಆಯಿತು, ಇನ್ಮೇಲೆ ಗೋಲ್ಡ್ ಮಾಡಿಸ್ರೆ ಬಂದು ಮಾಡಿಸೋಣ ಇಲ್ಲಿ ಅಂತ. ಅಂದರೆ ಇದು ಮೊದಲನೇ ಶೂಟ್ ಏನಲ್ಲ ಶೈಲಿದು, ಇದು 3ನೇ ಸರಿ ಮಾಡಿರೋ ಶೂಟ್ ಇದು. ಕುವರನ್ ಜ್ಯುವೆಲ್ರಿದು ಇತ್ತೀಚೆಗೆ ಓಪನ್ ಆಗಿರೋದಲ್ವ, ಹಾಗಾಗಿ ಇದೆಲ್ಲ ಗಂಡು ಮಕ್ಕಳದು ರಿಂಗು, ಹೆಣ್ಮಕ್ಳ ರಿಂಗು ತುಂಬ ಚೆನ್ನಾಗಿದೆ. ಅಂದರೆ ಅವ್ರು ಇಲ್ಲಿರೋದು ಎಲ್ಲ ಆಲ್ಮಾರ್ಕೆ ಇರೋದು. ಮತ್ತು ಬೇಕು ಅಂದರೂ ಕೂಡ ಯಾವುದೇ ಡಿಸೈನ್ ತೊಗೊಂಡು ಹೋದರೂ ಕೂಡ ನೀವು ಹೇಳಿಕೊಟ್ಟು ಟೈಮ್ಗೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಇಲ್ಲಲ್ದೇ ಇನ್ನು ಮೇಲ್ಗಡೆ ಕೂಡ ಇದೆ, ವಜ್ರ ಇದೆ, ಗೋಲ್ಡ್ ಇದೆ, ಬೆಳ್ಳಿ ಇದೆ, ಎಲ್ಲ ಇದೆ ಇಲ್ಲಿ. ಯಾವುದಿಲ್ಲ ಅನ್ನೋಂಗಿಲ್ಲ. ಮತ್ತು ತುಂಬ ದೊಡ್ಡದೇ ಇದೆ ಅನ್ನೋಂಗಿಲ್ಲ, ಚಿಕ್ಕದು ಇಲ್ವಲ್ಲ ಅನ್ನೋಂಗಿಲ್ಲ. ಎಲ್ಲ ಥರನೂ ಇದೆ. ನೀವು ಯಾವ ಥರ ಕೇಳ್ತೀರಾ ಅದರ ಇದೆಲ್ಲ ನೋಡಿ ಬರೀ ಚೈನು, ನೆಕ್ ಚೈನ್ಗಳು. ಕೊನೆಯಲ್ಲಿ ತೋರಿಸ್ತೀನಿ ನೋಡಿ, ಒಂದೊಂದು ಚೈನೇ ಬರುತ್ತೆ. 100 ಗ್ರಾಮ್ ಇದೆಯೋ ಅಥವಾ ಇನ್ನು ಎಷ್ಟಿದೆ ಗೊತ್ತಿಲ್ಲ. ಶೈಲು ತೋರಿಸ್ತಾಳೆ, ಅದನ್ನು ತೂಕ ನೋಡಲಿಲ್ಲ. ಎಷ್ಟೆಷ್ಟು ದಪ್ಪ ಇದೆ ಒಂದೊಂದು ಚೈನ. ಅದನ್ನು ತೊಗೊಳಕ್ಕೆ ಬಂದಿದ್ದರು.
ಮತ್ತು ನಮ್ಮ ಜನಗಳೇ ಒಂಥರ ಆಗ್ತಾರೆ, ಮುಸ್ಲಿಮ್ಸ್ ಎಲ್ಲ ಆಗ್ತಾರಲ್ಲ ಅದು ಕೂಡ ಜ್ಯುವೆಲ್ರಿಗಳಿದೆ. ಶೈಲು ತುಂಬ ಚೆನ್ನಾಗಿ ಕಾಣ್ತಾಯಿದೆ ಮೂಗುತಿ ಅಂತೇಳಿ. ಆ ಮೂಗುತಿಗೂ ಅವಳು ಹಾಕ್ಕೊಂಡಿರೋ ಗೋಲ್ಡ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಶೈಲು ಅಂತೂ. ನಮಗೆ ದೃಷ್ಟಿ ಆಗೋ ರೀತಿ. ನಾನು ಒಳಗಡೆಯಿಂದ ಮತ್ತೆ ಒಳಗಡೆ ಹೋಗಿ ಶೂಟ್ ಮಾಡ್ತಾಯಿದ್ದೆ ಅಲ್ವಾ, ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಶೈಲಿಗೆ ಹೇಳ್ತಾ ಇದೆ. ಪಾಪ ಅವರೆಲ್ಲ ತೆಗೆದು ತೋರಿಸ್ತಾ ಇದ್ದಾರೆ. ಶೈಲು ಕೂಡ ಅವಳು ಯಾವ್ದು ಬೇಕು ಅದೆಲ್ಲ ವೀಡಿಯೋ ಮಾಡ್ಕೊಳ್ತಿದ್ಲು, ಯಾಕಂದ್ರೆ ಸೇರಿಸ್ಬೇಕಲ್ವ, ಹಾಗಾಗಿ ವೀಡಿಯೋ ಮಾಡ್ಕೊಳ್ತಿದ್ಲು. ನೋಡಿ ಚಿಕ್ಕ ಚಿಕ್ಕ ಓಲೆಗಳಾಗ್ಬೋದು, ಡಾಲರ್ಗಳಾಗ್ಬೋದು, ತುಂಬ ಚೆನ್ನಾಗಿದೆ. ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ವ. ಇದು ಗಂಡು ಬೇರೆ ಡಾಲರ್ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಅದು ಡಾಲರ್ ಎಲ್ಲ ಬೇರೆ ಥರ ಎಲ್ಲ ನಾವು ಮಾಡಿಸ್ಕೊಂಡು ಹಾಕ್ಕೊಳ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಶಾಪು ತುಂಬ ದೊಡ್ಡದು. ನಾನು ಪೂರ ಶಾಪ್ ಕೂಡ ತೆಗೆದಿದ್ದೀನಿ. ಇದು ಕೆಳಗಡೆ ಅದು. ಇಲ್ಲಿ ಗೋಲ್ಡ್ ಮತ್ತು ಸ್ವಲ್ಪ ಈ ಸೈಡ್ ಮಾತ್ರ ಇದಿದೆ ನೋಡಿ, ಡೈಮಂಡ್ ಇದೆ. ಇಲ್ಲಿ ನಿಂತಿದ್ದಾರಲ್ಲ ಈ ಜಾಗ ಮಾತ್ರ ಸ್ವಲ್ಪ ಡೈಮಂಡ್ ಇದೆ. ಮತ್ತು ಆಮೇಲೆ ಎರಡು ಮೇಲ್ಗಡೆ ಹೋದರೆ ಈ ಥರ ಬೆಳ್ಳಿ, ಇಲ್ಲೂ ಚಿನ್ನ, ಪ್ರತಿಯೊಂದು ಕೂಡ ಇಲ್ಲೂ ಇದೆ ನೋಡಿ. ಇಲ್ಲಿ ಒಂದು ಕಿವಿದು ಹ್ಯಾಂಗಿಂಗ್ಸ್ ವಾಲೆ ದೊಡ್ಡದೆಲ್ಲ ಇರುತ್ತಲ್ಲ ಆ ಥರ ಜುಮ್ಕಾ ಈ ಥರ ಎಲ್ಲ ಇಲ್ಲೂ ಕೂಡ ಇದೆ. ತುಂಬ ಸಣ್ಣ ಓಲೆಯಿಂದ ಇದೆ. 1 ಗ್ರಾಮ್ಸಿಂದ ಹಿಡಿದು 15-20 ಗ್ರಾಮ್ಗಳನ್ನು ದೊಡ್ಡ ಓಲೆ ಆಗ್ಬೋದು, ಸಣ್ಣ ಓಲೆ ಆಗ್ಬೋದು, ಮಕ್ಕಳ ಕೈ ಬಳೆ ಆಗ್ಬೋದು, ಮತ್ತು ಗೋಲ್ಡ್ ಕಾಲ್ ಚೈನ್ ಆಗ್ಬೋದು, ಪ್ರತಿಯೊಂದು ಇದೆ. ಯಾವ ಡಿಸೈನು ಕೂಡ ಇಲ್ಲ ಅನ್ನಂಗಿಲ್ಲ ನೋಡಿ. ಇದೆಲ್ಲ ಓಲೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಕಲೆಕ್ಷನ್ ಇದೆ. ಬಿಳಿ ಕಲ್ಲು ಓಲೆ, ಮತ್ತು ಇದು ನೋಡಲಿಕ್ಕೆ ವಜ್ರ ಥರ ಇರುತ್ತೆ ಅಲ್ಲ, ಆ ಥರ ವಜ್ರ ಅಲ್ವಂತ, ಅದು ಗೋಲ್ಡನ್ನೇ. ಅದು ಅರಳು ಫಿನಿಶಿಂಗ್ ಇದೆಯಲ್ಲ, ಅದು ಸೇಮ್ ವಜ್ರ ಏನು ತೊಗೊಳ್ತೀವಿ, ಸೇಮ್ ಡೈಮಂಡ್ ಅದೇ ರೀತಿ ಇರುತ್ತೆ ನೋಡಿ. ಕಿವಿ ಓಲೆಗಳು ಇಲ್ಲಿ 1 ಗ್ರಾಮಿಂದನೂ ಇದೆ, ಅದನ್ನು ತೋರಿಸ್ರು ನನಗೆ. ಇದು ಮಕ್ಕಳದು ನೋಡಿ, ಫುಲ್ಲು ಕೈ ಬಳೆಗಳೆಲ್ಲ ಮಕ್ಕಳಿಗೆ ಅಂತಲೇ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ. ಪುಟಾಣಿಗೆ ಚಿಕ್ಕ ಮಕ್ಕಳಿಂದನೂ ಹಾಕೋಂಥದ್ದು. ಇದು ಮಕ್ಕಳು ಓಲೆಗಳು, ಸಣ್ಣ ಓಲೆಗಳಾಗ್ಬೋದು. ಅಂದರೆ ನಾವು ಬೇರೆ ಕಡೆ ಎಲ್ಲ ಹೋದ್ರೆ ಇಷ್ಟು ಚೆನ್ನಾಗಿ ನೋಡ್ಲಿಕ್ಕೆ ಬಿಡೋದಿಲ್ಲ. ನಾವು ಪ್ರಮೋಷನ್ಗಂತ ಹೋಯ್ತು ಅಂತಂದರೆ ಎಲ್ಲ ವೀಡಿಯೋ ಮಾಡ್ಕೊಬೋದು, ಎಲ್ಲರ ಕೈಯಿಂದ ಮುಟ್ಟು ನೋಡ್ಬೋದು, ಹಾಕೊಂಡು ನೋಡ್ಬೋದು. ಅದೊಂದು ಖುಷಿ ಅಂತೂ ಇದ್ದೇ ಇರುತ್ತೆ ನನಗಂತೂ. ಇಲ್ಲಿ ನೋಡಿ ಉಂಗುರಗಳು, ಇದು ಮಕ್ಕಳ ಚೈನ್ಗಳಿದೆ ಇಲ್ಲಿ. ಮತ್ತು ಇದು ಮುಸ್ಲಿಮ್ನವರೆಲ್ಲ ಹಾಕ್ತಾರಲ್ಲ ಆ ಥರ ನೋಡಿ, ಗೋಲ್ಡ್ ನೆಕ್ಲೆಸ್ ಆಗ್ಬೋದು, ಹಾರಗಳಾಗ್ಬೋದು, ತುಂಬ ಚೆನ್ನಾಗಿದೆ ಇಲ್ಲಿ. ಮತ್ತು ಇಲ್ಲಿ ಗಂಡಸರು ರಿಂಗ್ಗಳು ದೊಡ್ಡದಿದೆ ನೋಡಿ. ಬರ್ಬೋದು ಒಂದೊಂದೇ 15 ಗ್ರಾಮ್ 20 ಗ್ರಾಮ್ ಈ ಥರ ಇರೋದೆಲ್ಲ ಇದೆ. ಮತ್ತು ಚಿಕ್ಕ ತಾಳಿ ಚೈನ್ ಎಲ್ಲ ಬರುತ್ತಲ್ಲ ಅದು ಕೂಡ ಮಾಡಿಟ್ಟಿದ್ದಾರೆ. ಒಳ್ಳೊಳ್ಳೆ ಡಿಸೈನ್ ಬಂದಿದೆ ಇವಾಗಂತೂ ತಾಳಿ ಚೈನ್ದು. ಯಾವ್ದು ನೋಡೋದು, ಯಾವ್ದು ಬಿಡೋದು, ಯಾವ್ದು ತಗೊಳ್ಳೋದು ಅಂತ ಅನಿಸ್ಬಿಡುತ್ತಲ್ಲ ಹೋದ್ರಂತೂ. ಮತ್ತು ಒಂದೊಂದು ಸೈಡೆಲ್ಲ ಓಲೆಗಳದ್ದೆಲ್ಲ ಡಿಸೈನ್ಸೇ ಇರೋದಿಲ್ಲ. ಇಲ್ಲದು ಸಿಕ್ಕಾಪಟ್ಟೆ ಡಿಸೈನ್ ಇದೆ ನೋಡಿ. ಬ್ರ್ಯಾಸ್ಲೆಟು ಹೆಣ್ಮಕ್ಳುಗಳಿಗೆ ತಗೊಳ್ತೀನಿ ಬರೀ 5 ಗ್ರಾಮು ಈ ಥರ ಎಲ್ಲ ಇದೆ ನೋಡಿ. ಇದೆಲ್ಲ ಬೆಳ್ಳಿ, ಫುಲ್ ಸಿಲ್ವರೇ ಕಾಲ್ ಚೈನ್ ಆಗ್ಬೋದು. ಮತ್ತು ಅದಕ್ಕೆ ಸಿಲ್ವರ್ಗೇ ಗೋಲ್ಡ್ ಪಾಲಿಶ್ ಎಲ್ಲ ಬರುತ್ತಲ್ಲ ಅದು ಕೂಡ ಸ್ವಲ್ಪ ಇಟ್ಟಿದ್ದಾರೆ. ಬೇಕು ಅಂದರೆ ಮಾಡಿಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಆ ಸೈಡ್ ನೋಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ. ನಾನು ಇದೆಲ್ಲ ವೀಡಿಯೋ ಮಾಡಿಬಿಟ್ಟು ಕೊನೆಯಲ್ಲಿ ಏನು ಮಾಡಿದೆ ಗೊತ್ತಾ, ಶೈಲೆಲ್ಲ ಬಿಚ್ಕೊಡ್ತಿದ್ಲಲ್ಲ ಅದೆಲ್ಲ ವೀಡಿಯೋ ಮಾಡಲೇ ಇಲ್ಲ. ಯಾಕೆಂದರೆ ಹಾಕೋಬೇಕಾದ್ರೆ ಚೆನ್ನಾಗಿರುತ್ತೆ, ಬಿಚ್ಕೊಡ್ಬೇಕಾದ್ರೆ ಬೇಜಾರಿರುತ್ತೆ. ಇರಲಿ, ಅದು ನಮ್ಮದೇನಲ್ಲ ಅಲ್ವಾ ಗೋಲ್ಡು. ಆದರೆ ಶೈಲು ಮನೇಲಿರೋದೇ ಹಾಕ್ಕೊಳ್ಳೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ಏನು ವೀಡಿಯೋ ಮಾಡೋದು ಅಂತ ವೀಡಿಯೋ ಮಾಡಲಿಲ್ಲ. ಯಾಕೆಂದರೆ ಖುಷಿ ಬೇಬಿನ ಕರ್ಕೊಬರೋಕ್ಕೆ ಟೈಮ್ ಆಗ್ತಾಯಿತ್ತು. ನಾವು ಇದೆಲ್ಲ ಮುಗಿಸಿ ಸೂಟ್ ಮುಗಿಸಿ ಎಷ್ಟು ಬೇಗ ಹೋಗಿ ಬುಜ್ಜಿ ಬೇಬಿನ ಕರ್ಕೊಬರ್ಬೇಕು ಅಷ್ಟು ಬೇಗ ಹೋಗೋಣ ಕಣಪ್ಪ ಅಂದ್ಕೊಂಡೆ. ಯಾಕೆ ಅಂದರೆ ಅವ್ನು ತುಂಬ ಮುಖ ಸಪ್ಪು ಮಾಡ್ಕೊಬಿಡ್ತಾನೆ ನೋಡಿ. ಹಾಗಾಗಿ ನೋಡಿ ಹೇಗಿದೆ ಅಂತ ಚೈನ್ಗಳು. ಇದು ಯಾರು ತಗೊಳಕ್ಕೆ ಬಂದಿದ್ರು, ಅಯ್ಯಪ್ಪ ನೋಡಿ ಎಷ್ಟು ದಪ್ಪ ಇದೆ ಚೈನ್ಗಳು. ಈ ಥರನೂ ಹಾಕೋತಾರೆ ಅಂತ ನನಗೆ ಇವಾಗಲೇ ಗೊತ್ತಾದ್ದು. ಈ ಥರ ಒಂದು ಕ್ರೇಜ್ ಇರುತ್ತೆ ಒಬ್ಬರು ಗೋಲ್ಡ್ ಹಾಕ್ಕೊಳ್ಳೋಕ್ಕೆ. ಚಿಕ್ಕ ಚೈನ್ಗಳು ಕೂಡ ಇದೆ. ಇದು ಲಾಸ್ಟ್ ಇದೊಂದು ವೀಡಿಯೋ ಇತ್ತು. ಇವಾಗ ಶೈಲು ಒಂದೇ ಹೊಸ್ರು ಹೋಗ್ತಿದ್ದಾಳೆ. ಇದೆಲ್ಲ ತೆಗೆದು ಬಿಡ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲಿ ಇನ್ನೊಂದು ವೀಡಿಯೋ ಮಾಡ್ಕೋಬೇಕಾಯ್ತು ಒಂದು ಚಿಕ್ಕದು, ಹಾಗಾಗಿ
ವಿಡಿಯೋ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಡೋದೆ. ನಿಮ್ಗಳಿಗೂ ಇಲ್ಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ಹೋಗಿ ನೀವು ಬೇಕಾದ್ರೆ ಕುವರನ್ ಜ್ಯುವೆಲ್ರಲ್ಲಿ ತೊಗೋಬೋದು. ಸಬರ್ ಬಸ್ ಸ್ಟ್ಯಾಂಡಿಂದ ಮುಂದೆ ಹೋದರೆ ಅಲ್ಲೇ ಗೊತ್ತಾಗುತ್ತೆ. ಶ್ರೀ ಕುವರನ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ನೀವು ಹೊಡೆದ್ರೆ ಸಾಕು, ಲೊಕೇಶನ್ ಹೋಗುತ್ತೆ ಅಲ್ಲಿಗೆ. ನೀವು ಹೋಗಿ ಒಳ್ಳೊಳ್ಳೆ ಡಿಸೈನ್ ಇದೆ ತಗೋಬೋದು. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಾಯ್, ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ.